ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅವರನ್ನ ಕಡೆಗಣಿಸಿದ್ರೆ ಅದು ದೊಡ್ಡ ಬ್ಲಂಡರ್. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ. ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರೋಕೆ ಅವಕಾಶ ಸಿಗುತ್ತೆ. ಮಾಸ್ ಲೀಡರ್ ಶಕ್ತಿ ತುಳಿಯೋಕೆ ಯಾರಿಂದ ಕೂಡ ಆಗಲ್ಲ ಅಂತ ಹೇಳಿ ರಾಜಣ್ಣ ಮಾತನಾಡಿದ್ದಾರೆ. ನೋಡಿ, ಬೇರೆಯವ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರೋವಂಥದ್ದಾಗಲಿ ಇನ್ನೊಂದು ನೆರಳಿಗೆ ಸೇರ್ಕೊಳ್ಳೋವಂಥದ್ದಾಗಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವು ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ. ಪಾರ್ಟಿ ಏನು ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಈಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನು ಸೈಡ್ಲೈನ್ ಮಾಡೋವಂಥದ್ದಾಗಲಿ ಅಥವಾ ಅವರನ್ನು ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದರೆ ಅದು ಒಂದು ದೊಡ್ಡ ಬ್ಲಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಗ್ರಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಸಮುದಾಯ ನೋಡಿ ಕೊಡಬಾರ್ದು ಅನ್ನೋದು. ಆಯ್ತು, ಅವ್ರು ಹೇಳಿದ್ದಾರೆ. ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅವರನ್ನ ಕಡೆಗಣಿಸಿದ್ರೆ ಅದು ದೊಡ್ಡ ಬ್ಲಂಡರ್. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಹೇಳಿಕೆ. ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರೋಕೆ ಅವಕಾಶ ಸಿಗುತ್ತೆ. ಮಾಸ್ ಲೀಡರ್ ಶಕ್ತಿ ತುಳಿಯೋಕೆ ಯಾರಿಂದ ಕೂಡ ಆಗಲ್ಲ ಅಂತ ಹೇಳಿ ರಾಜಣ್ಣ ಮಾತನಾಡಿದ್ದಾರೆ. ನೋಡಿ, ಬೇರೆಯವ್ರ ಪ್ರಶ್ನೆ ನನಗೆ ಗೊತ್ತಿಲ್ಲ. ನನ್ನ ಪ್ರಶ್ನೆ ನಾನೇ ಹೇಳ್ತೀನಿ. ನಾನು ಯಾರ ನೆರಳಲ್ಲೂ ಕೂಡ ಹೊರಗಡೆ ಬರೋವಂಥದ್ದಾಗಲಿ ಇನ್ನೊಂದು ನೆರಳಿಗೆ ಸೇರ್ಕೊಳ್ಳೋವಂಥದ್ದಾಗಲಿ ಅದೆಲ್ಲ ಪ್ರಯತ್ನ ನನ್ನ ಹತ್ರ ಏನಿಲ್ಲ. ನಾವು ಎಲ್ಲಿರ್ತೀನೋ ಅಲ್ಲೇ ಇರ್ತೀವಿ. ಪಾರ್ಟಿ ಏನು ಬರ್ತದೆ ನೋಡ್ರಿ, ಸಿದ್ದರಾಮಯ್ಯ ಈಸ್ ಎ ಮಾಸ್ ಲೀಡರ್, ಗೊತ್ತಾಯ್ತಾ? ಅವರನ್ನು ಸೈಡ್ಲೈನ್ ಮಾಡೋವಂಥದ್ದಾಗಲಿ ಅಥವಾ ಅವರನ್ನು ದೂರ ಇಟ್ಟು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಯಾರಾದರೂ ಹೋದರೆ ಅದು ಒಂದು ದೊಡ್ಡ ಬ್ಲಂಡರ್. ಅದು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಹೋದ್ರೇ ನಾವು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದಾವೆ. ಮಾಸ್ ಲೀಡರ್ಸ್ಗೆ ಯಾರು ಕೂಡ ಅವರ ಒಂದು ಶಕ್ತಿನ ಅವರ ಒಂದು ಪಾಪ್ಯುಲಾರಿಟಿನ ತುಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಗ್ರಪ್ಪನವರು ಒಂದು ಮಾತು ಹೇಳಿದ್ದಾರೆ ಸರ್, ಪ್ರಾಮಾಣಿಕರಿಗೆ ಮತ್ತು ನಿಷ್ಠಾವಂತರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಸಮುದಾಯ ನೋಡಿ ಕೊಡಬಾರ್ದು ಅನ್ನೋದು. ಆಯ್ತು, ಅವ್ರು ಹೇಳಿದ್ದಾರೆ. ಅವರ ಅನಿಸಿಕೆಗೆ ನಾನು ಅದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ.